ಏನು ಕೋಲಾರ ತಾಲೂಕು ಹೇಮಗಲ್ ಹೋಬಳಿ ಮೇಡ್ಯಾಳ ಬೆಟ್ಟದ ತಪ್ಪಲಲ್ಲಿ ಹಲವಾರು ವರ್ಷಗಳಿಂದ ಏನು 2012ರಿಂದ ಏನು ಆ ಬೆಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಜಲ್ಲಿ ಕ್ರಷರ್ಗಳು ಮತ್ತು ಕ್ವಾರಿಗಳು ಬೇಡ. ಯಾಕಂದರೆ ಆ ಊರಿನ ಗ್ರಾಮಸ್ಥರು ವ್ಯವಸಾಯ ಮತ್ತು ಹೈನುಗಾರಿಕೆ ಮತ್ತು ರೇಷ್ಮೆ ಈ ಇಷ್ಟನ್ನು ನಂಬಿಕೊಂಡು ಜೀವನ ಮಾಡ್ತಾಯಿರ್ತಾರೆ. ಅಲ್ಲೇನಾದರೂ ನೀವು ಜಲ್ಲಿ ಕ್ರಷರ್ಗಳು ಮತ್ತು ಕ್ವಾರಿಗಳನ್ನು ಮಾಡಿದ್ರೆ ಏನು ರೈತರು ಬಹಳ ತೊಂದರೆ ಅನುಭವಿಸ್ಬೇಕಾಗ್ತದೆ. ಮತ್ತು ಊರಿನ ಜನರು ಗುಳೆ ಹೇಳ್ಬೇಕಾಗ್ತದೆ, ಅಂದರೆ ಊರು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗ್ತದೆ ಅಂತೇಳ್ಬಿಟ್ಟು ನಾವು 2014ರಲ್ಲೇ ನಾವು ಹೋರಾಟ ಮಾಡ್ತಾ ಬಂದಿದ್ವಿ. ಅವು ಪತ್ರಿಕೆಗಳು ಸಹಿತ ಬಂದಿದ್ದಾವೆ. 2014ರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಜಲ್ಲಿ ಕ್ರಷರ್ ಕೊಡಬಾರ್ದು ಅಂತ ನಮ್ಮ ಹಳ್ಳಿಯವರು ಹೋರಾಟ ಮಾಡ್ತಾ ಬಂದಿದ್ವಿ. ಮಾಧ್ಯಮ ಮಿತ್ರರು ಅದರಲ್ಲಿ ಪ್ರಕಟಣೆ ಸಹಿತ ಮಾಡಿರ್ತಾರೆ. ಆಗ ಮತ್ತು DK ರವಿ ಸಾಹೇಬರು ಇರ್ತಾರೆ. ಆದರೆ ಈ ಎಲ್ಲ ಹೋರಾಟಗಳನ್ನು ಬದಿಗೊತ್ತಿ ಏನು ಜಿಲ್ಲಾಡಳಿತ ಏನು ಮಾಡ್ತದೆ, ಮೇಡ್ಯಾಳ ಗ್ರಾಮದ ಗೋಮಾಳ ಸರ್ವೆ ನಂಬರ್ 24ರಲ್ಲಿ ಸೊನ್ನೇಗೌಡರಿಗೆ 10 ಎಕರೆ ಮಂಜೂರು ಮಾಡ್ತಾರೆ. ಏನೋ ಇಷ್ಟೊಂದು ವಿರೋಧದ ನಡುವೆಯೂ ಏನು ರಾಜಕೀಯ ಪ್ರಭಾವನೋ ಅಥವಾ ಹಣದ ಪ್ರಭಾವನೋ ಬಳಸ್ಕೊಂಡು ಏನು ಮಾಡ್ತಾರೆ, ಸೊನ್ನೇಗೌಡರು ಅಲ್ಲಿ ಜಲ್ಲಿ ಕ್ರಷರ್ಗೆ ಒಂದು 10 ಎಕರೆ ಕ್ವಾರಿಗೆ ತಗೊತಾರೆ. ಅದ್ರ ಪಕ್ಕದಲ್ಲಿ ಒಂದು ಜಲ್ಲಿ ಕ್ರಷರ್ ಮಾಡ್ಕೊತಾರೆ. ಅದರಿಂದ ಬಹಳ ತೊಂದರೆ ಆಗ್ತಾಯಿರ್ತದೆ. ನಾವು ಹಲವಾರು ಬಾರಿ ಹೋರಾಟಕ್ಕೆ ಮಾಡ್ಕೊಂಡೇ ಬರ್ತಾಯಿದ್ದೀವಿ, ಮನವಿಗಳು ಕೊಡ್ತಾ ಬರ್ತಾಯಿದ್ದೀವಿ. ತಹಸೀಲ್ದಾರ್ಗಾಗ್ಬೋದು, AC-ಕ್ಕಾಗ್ಬೋದು, ಸಂಬಂಧಪಟ್ಟ MLA-ಗಳಿಗಾಗ್ಬೋದು, ಮತ್ತು ಏನು DC ಸಾಹೇಬ್ರಿಗಾಗ್ಬೋದು, ಟಾಸ್ಕ್ ಫೋರ್ಸ್ ಕಮಿಟಿ ಅಧ್ಯಕ್ಷರು DC ಅವರು ಇರ್ತಾರೆ. ಆದರೆ ಯಾವುದೂ ಕಿಮ್ಮತ್ತಿಲ್ಲ. ಯಾಕಂದರೆ ರೈತರ ಪರ ಅವರೇನು ಧ್ವನಿ ಎತ್ತಲಿಲ್ಲ, ಕೆಲಸನೂ ಮಾಡಲಿಲ್ಲ. ಗಣಿ ದನಗಳಿಗೆ ಅನುಕೂಲ ಆಗೋ ರೀತಿಯಲ್ಲೇ ಏನು 200 ಮೀಟ್ರ್ 500 ಮೀಟ್ರ್ ದೂರದಲ್ಲಿದೆ ಅಂತೇಳಿ ಅದನ್ನು ನಡೆಸ್ತಾ ಬರ್ತಾರೆ. ಆವತ್ತು ದಿನಕ್ಕೂ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆದರೆ ಇನ್ನು ಸೊನ್ನೇಗೌಡ ಏನು ಮಾಡ್ತಾರೆ ಅಂದರೆ, ಎಲ್ಲ ದಾಖಲೆನೂ ಸಹಿತ ಇದೆ. ಸೊನ್ನೇಗೌಡ 10 ಎಕರೆ ಮಾಡಿಕೊಂಡು ಅದೇ 10 ಎಕರೆ ಜೊತೆಯಲ್ಲಿ ಇನ್ನೊಂದು 5 ಎಕರೆ ಹೆಚ್ಚಿಗೆ ಮಾಡ್ಕೊತಾನೆ. ಏನು ಸೊನ್ನೇಗೌಡ ಇದು ದಾಖಲೆನೂ ಸಹಿತ ಇದೆ. ಏನು ಸೊನ್ನೇಗೌಡ 5 ಎಕರೆ ಮತ್ತು 3.5 ಎಕರೆ ಎಕ್ಸ್ಟ್ರಾ ಮಾಡ್ಕೊತಾನೆ. ಏನು 10 ಎಕರೆ ಮಾಡಿಕೊಂಡು 5 ಎಕರೆ ಬೆಟ್ಟ ಮಾಡ್ಕೊಂಡಿದ್ದಾನೆ. ಅದು ಬೆಟ್ಟದ ತಪ್ಪಲು ಒಂದು 8.5 ಎಕರೆ ಯಾವುದೇ ಪ್ರಾಧಿಕಾರದ ಪ್ರಾಧಿಕಾರದ ಅನುಮತಿ ಇಲ್ಲದೇ ಅಕ್ರಮವಾಗಿ ಪ್ರವೇಶ ಮಾಡಿ ಅಲ್ಲಿ ಯಾರೂ ಸಹಿತ ದನ ಕರುಗಳು ಮೇಡ್ಯಾಳ ಗ್ರಾಮಸ್ಥರು ಅಡ್ಡಾಡಬಾರ್ದು ಆ ಥರ ಏನು ಮಾಡಿದ್ರು, ಒಂದು ಬೇಲಿ ಹಾಕ್ಕೊಂಡು ಯಾರನ್ನೂ ಬರಲಿಸ್ತೀರ ಅತಿಕ್ರಮಣ ಪ್ರವೇಶ ಮಾಡ್ತಾರೆ. ಅದ್ರ ವಿಚಾರವಾಗಿ ನಾವು ಏನು ವಿಶೇಷ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಬೆಂಗಳೂರಲ್ಲಿ ಕೇಸ್ ಹಾಕ್ಕೊಂಡಿದ್ವಿ. ಅದರಲ್ಲಿ ಸಾಬೀತು ಸಹಿತ ಆಗಿದೆ. ಅವ್ರ ಮೇಲೆ FIR ಸಹಿತ ಆಗಿದೆ. ಇದಾದ తర్వాత ಏನು ಸೊನ್ನೇಗೌಡರು ಜಲ್ಲಿ ಕ್ರಷರಿಂದನೇ ಅಲ್ಲಿ ಊರಲ್ಲಿ ಯಾರು ಬದುಕಕ್ಕಾಗ್ತಾರಲ್ಲ ಅಂತ ನಾವು ಹೋರಾಟ ಮಾಡ್ಕೊಂಡ್ಬಂದರೆ ಮತ್ತೆ ಜಿಲ್ಲಾಡಳಿತ ಏನು ಮಾಡ್ತದೆ, ಸುಟ್ಟೂರು ಹೋಬಳಿ ಮತ್ತು ಸುಟ್ಟೂರು ಹೋಬಳಿ ನಾಗನಾಳ ಗೋಮಾಳ ಸರ್ವೆ 42ರಲ್ಲಿ ನಾಗನಾಳ ಸೋಮಶೇಖರ್ ಅವರಿಗೆ 15 ಎಕರೆ ಮಂಜೂರು ಮಾಡ್ತದೆ. 42ರಲ್ಲಿ ಮಂಜೂರು ಮಾಡ್ತದೆ ಕ್ವಾರಿ. ಅದ್ರ ಪಕ್ಕದಲ್ಲೇ 41 ಇರ್ತದೆ. ಅದರ ಜಲ್ಲಿ ಕ್ರಷರ್ಗೂ ಅನುಮತಿ ಕೊಡ್ತಾರೆ. ಇದು ಸುಮಾರು ಒಂದು 2 ವರ್ಷದಿಂದ ಸ್ಟಾರ್ಟ್ ಆಗಿರ್ತದೆ. ಆದ್ದರಿಂದ ಮತ್ತು ಏನು ಸೊನ್ನೇಗೌಡರು ಜಲ್ಲಿ ಕ್ರಷರಿಂದ ತತ್ತರಿಸಿ ಹೋಗಿದ್ದ ಏನು ಗ್ರಾಮಸ್ಥರು ಮತ್ತು ರೈತರು ಈ ಒಂದು ಜಲ್ಲಿ ಕ್ರಷರ್ ಆತನ ಏನಾಗ್ತದೆ, ಏನಲ್ಲಿ ಊರಲ್ಲಿ ಇರೋಕ್ಕಾಗಲ್ಲ ಆ ಥರ ಬ್ಲಾಸ್ಟಿಂಗ್ ಮಾಡ್ತಾರೆ. ನಮ್ಗೆ ಡೈಲಿ ದೀಪಾವಳಿ. ಯಾಕಂದರೆ ಇವರೇನು ಹೇಳ್ತಾರೆ, 100 ಮೀಟ್ರ್ 200 ಮೀಟ್ರ್ ದೂರದಲ್ಲಿದೆ ಅಂತ ಇವರು ಅಂತರ ಹೇಳ್ತಾರೆ. ಆದರೆ ಅಲ್ಲಿ ಬದುಕ್ತಾ ಇರೋದು ನಾವು ಮೇಡ್ಯಾಳ ಗ್ರಾಮಸ್ಥರು. ಅದರ ವಿಚಾರವಾಗಿ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಏನು ಜಿಲ್ಲಾಡಳಿತ ಸ್ಪಂದಿಸದೇ ಕಾರಣಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಇದೇ ಫೆಬ್ರವರಿ 9ನೇ ತಾರೀಕು ಮೇಡ್ಯಾಳ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಊರಿನ ಎಲ್ಲ ರೈತರು ಸಹಿತ ಜಾತಿ ಭೇದ ಬಿಟ್ಟು ಎಲ್ಲರೂ ಬಂದು ಹೋರಾಟ ಮಾಡ್ತೀವಿ. ಮಾನ್ಯ DC ಸಾಹೇಬರು ತಡವಾಗಿ ಬರ್ತಾರೆ. ಏನೋ ಅವ್ರಿಗೆ ಕೊಡಬೇಕು, DC ಸಾಹೇಬ್ರಿಗೆ ಕೊಡಬೇಕು. ನಾವು ನಮ್ಮ ಹಳಲ್ಲ ಅವ್ರಿಗೆ ಹೇಳ್ಕೋಬೇಕು. ಯಾಕಂದರೆ ನಾವು ಎಲ್ಲರಿಗೂ ಕೊಟ್ಟು ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಸಾಯಂಕಾಲ 7 ಗಂಟೆ ತನಕ ಕತ್ಲಾಗೋ ತನಕ ಇದ್ಬಿಟ್ಟು ಏನು 9ನೇ ತಾರೀಕು ನಾವು DC ಸಾಹೇಬ್ರಿಗೆ ಮನವಿ ಕೊಡ್ತೀವಿ. DC ಸಾಹೇಬ್ರು ಏನಂತ ಹೇಳ್ತಾರೆ, ಮಾನ್ಯ ಜಿಲ್ಲಾಧಿಕಾರಿಗಳು ರವಿ ಸರ್ ಅಂತ ಹೇಳ್ತಾರೆ ಅಂದರೆ, ನಾವು ಒಂದು 3 ದಿನ ಒಳಗಡೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ರು. 3 ದಿನ ಒಳಗಡೆ ಕ್ರಮ ಜರುಗಿಸ್ತೀನಿ ಅಂತ ಹೇಳೋದು. ಈಗ ಏನಾಗಿದೆ, 20 ದಿನ 21 ದಿನ ಆಗಿದೆ. 9ನೇ ತಾರೀಕು ನಾವು ಕೊಟ್ಟಿರೋದು ಮನವಿ. ಇವಕ್ಕೂ ಯಾವುದೇ ಆದೇಶ ಬಂದಿಲ್ಲ. ದಯಮಾಡಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಏನು ನಾವು ಜಿಲ್ಲಾಧಿಕಾರಿಗಳಿಗೆ ಏನು ಒತ್ತಾಯ ಮಾಡ್ತಾಯಿದ್ದೀವಿ, ಏನು ಮೇಡ್ಯಾಳ ಗ್ರಾಮಸ್ಥರ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ದಯಮಾಡಿ ಏನು ನಿಮ್ಮ ಆದೇಶ ಏನು ಆರೋಗ್ಯಕರವಾಗಿರಲಿ, ರೈತರಿಗೆ ಅನುಕೂಲಕರವಾಗಿರಲಿ, ಗಣಿ ದನಗಳಿಗೆ ಅನುಕೂಲವಾಗಿ ಥರ ಇರಬಾರ್ದು, ರೈತರ ಹಿತ ಕಾಪಾಡಿ ಆದಷ್ಟು ಬೇಗ ಮಾನ್ಯ ಜಿಲ್ಲಾಧಿಕಾರಿಗಳು ಏನೋ ಒಂದು ಆದೇಶ ಹೊರಡಿಸ್ಬೇಕು. ರೈತರಿಗೆ ಅನುಕೂಲ ಆದಂಗೆ ಜಲ್ಲಿ ಕ್ರಷರ್ಗಳ ವಿರುದ್ಧವಾಗಿ ಒಂದು ಆದೇಶ ಹೊರಡಿಸ್ಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮೇಡ್ಯಾಳ ಗ್ರಾಮಸ್ಥರು ಏನು ಮಾಡ್ತಾರೆ, ಎಲ್ಲ ಹೆಂಗಸರು ಮತ್ತು ಗಂಡಸರು ಬಟ್ಟೆ ತಗೊಂಬರಕ್ಕೆ ಹೋಗೋದು. ಈ ಗಿಮಿಕ್ಸ್ ಅಂತ ಧರ್ಮಟ್ಟನವ್ರಿಗೆ ಒಂದು ದೇವಸ್ಥಾನ ಕಟ್ಕೊಡ್ತೀನಿ ಅಂತ
ನಾವು ಹೋದವ್ರಿಗೆಲ್ಲ ಕೇಳಿದೆ, ಏನಪ್ಪ ನೀವು ರೈತರಾಗಿದ್ದೀರಾ, ನೀವು ನಮ್ಮ ಹೊಲಗಳು ಬಂದು ನೋಡಿ, ನಮ್ಮ ಮನೆಗಳು ನೋಡಿ ಅಂತ ನಾವು ಕ್ವಶನ್ ಮಾಡಿದಾಗ, ಹಣ 1000 ರೂಪಾಯಿ ಕೊಟ್ಟರು ಗಂಡಸಿಗೆ, ಹೆಂಗಸಿಗೆ 800 ರೂಪಾಯಿ ಕೊಟ್ಟರು, ಒಳ್ಳೆ ಬಿರಿಯಾನಿ ಊಟ ಹಾಕಿದ್ರು, ಅದಕ್ಕೆ ನಾವು ಹೊರಟುಬಿಟ್ವಿ ಅಂತ. ಅವಾಗ ನಮ್ಮನ್ನು ಸಾರಿ ಅಣ್ಣ ಹೋಗ್ಬಾರ್ದಾಗಿತ್ತು ಅಂತ ಅವ್ರು ಕೇಳಿದ್ರು. ತಿರ್ಗಿ ಇವರು 10ನೇ ತಾರೀಕು ಮಾಡಿದಾಗ ನಾವು 9ನೇ ತಾರೀಕು ಹೋರಾಟ ಮಾಡಿದ್ವಿ. 10ನೇ ತಾರೀಕು ಧರ್ಮಟ್ಟನಹಳ್ಳಿಯವರು ಸೊನ್ನೇಗೌಡರ ಮುಖಾಂತರ ಕೊಟ್ಟರು. ತಿರ್ಗಿ 11ನೇ ತಾರೀಕು ನಾಗನಾಳ ಸೋಮಶೇಖರ್ ಅವರು ಒಂದಷ್ಟು ಜನನ ಗೂರ್ಜನಹಳ್ಳಿ, ಕೊಳಗನಹಳ್ಳಿ ನಮ್ಮ ನಾಗನಾಳ ಗ್ರಾಮಸ್ಥರಿಗೆ ಅವ್ರಿಗೂ ಸೇಮ್ ಟು ಸೇಮ್ 1,000 ರೂಪಾಯಿ ಗಂಡಸಿಗೆ, ಹೆಂಗಸರಿಗೆ ಒಂದು 800 ರೂಪಾಯಿ ಬಿರಿಯಾನಿ ಊಟ. ಈ ಥರ ಕೆಲವ್ರನ್ನ ಇದು ಮಾಡಿ ರಾಜಕೀಯ ಪ್ರಭಾವ ಮತ್ತು ಅನಪ್ರಭಾವ ಬಳಸ್ಕೊಂಡು ಏನು ಮಾಡ್ತಾರೆ, ಜಲ್ಲಿ ಕೃಷಿಗಳು ಬೇಕು ಅಂತಾರೆ. ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದಂದರೆ, ಅಧಿಕಾರಿಗಳಿಗೆ ದಯಮಾಡಿ ಪರ ವಿರೋಧ ಇರ್ತದೆ, ದಯಮಾಡಿ ನೀವು ಅಧಿಕಾರಿಗಳಿದ್ದೀರ, ದಯವಿಟ್ಟು ಸ್ಪಾಟಿಗೆ ಬಂದು ಅಲ್ಲಿ ಏನು ರೈತರಿಗೆ ಏನು ತೊಂದರೆ ಆಗ್ತಾಯಿದೆ, ಗ್ರಾಮದಲ್ಲಿ ಏನು ಆ ವಿಷಪೂರಿತ ಗಾಳಿ ನಾವು ಸೇವನೆ ಮಾಡೋದ್ರಿಂದ ಏನೇನು ಕಾಯಿಲೆಗಳು ಬರ್ತವೆ, ನಾನಾ ಕಾಯಿಲೆಗಳು ಬಂದಿದ್ದಾವೆ. ಒಳ್ಳೆ ಯುವಕರೇ ಸತ್ತೋಗಿದ್ದಾರೆ, 3-4 ಜನ ಹಸುಗಳು ಸತ್ತೋಗಿದ್ದಾವೆ. ಅದನ್ನು ದಾಖಲೆ ತಗೊಂಡು ದಯಮಾಡಿ ಆ ಒಂದು ಮನವಿಗಳನ್ನು ಏನು ಅಮಾನ್ಯಗೊಳಿಸ್ಬೇಕು, ಸುಳ್ಳು ಅಂತೇಳಿ ಅಮಾನ್ಯ ಮಾಡಬೇಕು. ನೀವು ವಾಸ್ತವಾಂಶ ಏನು ನೋಡ್ತಿರೋ ದಯಮಾಡಿ ಹಳ್ಳಿಯಲ್ಲಿ ಮತ್ತು ನಮ್ಮ ಹೊಲಗಳಲ್ಲಿ, ನಮ್ಮ ತೋಟಗಳಲ್ಲಿ ಅದ್ರ ಮಾತ್ರ ಹಾಕಿ ಅಂತ ನಾವು ಅಧಿಕಾರಿಗಳಲ್ಲಿ ಒತ್ತಾಯ ಮಾಡ್ತಾಯಿದ್ದೀವಿ.